ವಾಣಿಜ್ಯ ಬಂದರು ವಿಚಾರದಲ್ಲಿ ಸ್ಥಳೀಯರ ಆಕ್ರೋಶ ಮುಂದುವರೆದಿದೆ. ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕಾಮಗಾರಿಗೆ ಅವಕಾಶವನ್ನು ನೀಡಿರುವುದಕ್ಕೆ ಮೀನುಗಾರ ಮುಖಂಡರು ಚುನಾವಣೆ ಬಹಿಷ್ಕಾರವನ್ನು ಮಾಡುವುದಕ್ಕೆ ತೀರ್ಮಾನಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದ ಕರಾವಳಿ ಭಾಗದ ಕಡಲ ಮಕ್ಕಳ ಆಕ್ರೋಶ ಹೆಚ್ಚಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಟೊಂಕ ಭಾಗದ ಮೀನುಗಾರರು ಕಳೆದ ಕೆಲ ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು, ಇದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನೀತಿ ಸಂಹಿತೆ ಮತ್ತು 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಕಾಮಗಾರಿ ನಡೆಯುತ್ತಿದೆ. ಇದಕ್ಕೆ ವಿರೋಧ ಮಾಡಿದ ಸ್ಥಳೀಯರ ಮೇಲೆ ಪ್ರಕರಣ ದಾಖಲಾಗ್ತಾ ಇದೆ. ಹೀಗಾಗಿ ಈ ಭಾಗದ ಮೀನುಗಾರರು ಲೋಕಸಭಾ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ. ನಾವು ಒಂದು ತಿಂಗಳ ಹಿಂದೆ ಸರ್ ನಾವು ಕಾಸರಗೋಡು ಟೊಂಕ ಮತ್ತು 2 ಭಾಗದ ಎಲ್ಲ ಸಮಸ್ತ ಮೀನುಗಾರರು, ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಎಲ್ಲ ಮೀನುಗಾರನ ಕರ್ಕೊಂಡು ನಾವೊಂದು ಅಭಿಪ್ರಾಯ ಕೇಳ್ಕೊಂಡು ಎಲ್ಲರೂ ಚುನಾವಣೆ ಬಹಿಷ್ಕಾರ ಒಂದು ಮಾಡಿದ್ರು. ಅದರ ನಂತರ DC ಮಾನ್ಯ ಜಿಲ್ಲಾಧಿಕಾರಿಯವರು ಬಂದ್ಕೊಂಡು ನಮಗೆ ಮನವರಿಕೆ ಮಾಡ್ತಾರೆ. ನಾವು ಮನವರಿಕೆಗೆ ನಮ್ಮ ಇದು ಸ್ಪಂದನೆ ಆಗಿಲ್ಲ. ಅಲ್ಲಿ ಕಾರವಾರದಲ್ಲಿ ಅಲ್ಲಿನೂ ನಮ್ಮ ಸ್ಪಂದನೆ ಆಗಿಲ್ಲ. ಅಂದರೆ ನಮ್ಗೆ ತುಂಬ ದುಃಖ ಆಯ್ತು ಸರ್. ಅವ್ರು ಮಾತಾಡೋದು ಅಂತೇಳಿ ಕರಾವಳಿ ತೀರದಲ್ಲಿರುವಂಥ ಪ್ರದೇಶ ಮೀನುಗಾರದಲ್ಲ, ಸರ್ಕಾರ ಅಂದರೆ ಯಾರು ಸರ್? ಟೊಂಕ ಭಾಗದಲ್ಲಿ ವಾಣಿಜ್ಯ ಬಂದರು ಯೋಜನೆಯಿಂದ ಸಾವಿರಾರು ನಾಗರಿಕರು ಸಂತ್ರಸ್ತರಾಗುತ್ತಿದ್ದಾರೆ. ಕಡಲ ತೀರ ನಂಬಿಕೊಂಡ ಕಡಲ ಮಕ್ಕಳು ನೆಲೆಯನ್ನ ಕಳೆದುಕೊಂಡು ನಿರ್ಗತಿಕರಾಗುವ ಆತಂಕ ಎದುರಾಗಿದೆ. 2014ರಲ್ಲಿ ಎಕೊಲಾಜಿಕಲ್ ಸರ್ವೆ ಮಾಡಿದ ಸರ್ಕಾರ ಜಿಲ್ಲೆಯ ಧಾರಣಾ ಸಾಮರ್ಥ್ಯ ಕಳೆದುಕೊಂಡ ಬಗ್ಗೆ ವರದಿ ನೀಡಿತ್ತು. ಆದರೆ ಈಗ ಸರ್ಕಾರವೇ ಮತ್ತೆ ಯೋಜನೆಯನ್ನು ಹೇಳುತ್ತಿರುವುದು ಜಿಲ್ಲೆಯ ನಾಗರಿಕರ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಕರಾವಳಿ ಭಾಗದ ಮೀನುಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೀನುಗಾರರ ವಿರೋಧವಿದ್ದರೂ ಬಂದರ ಕಾಮಗಾರಿ ನಡೆಸ್ತಾ ಇದೆ. ಅದರ ವಿರುದ್ಧವಾಗಿ ನಾವು ಚುನಾವಣಾ ಬಹಿಷ್ಕಾರ ಮಾಡಬೇಕು, ಮಾಡಬಾರ್ದು, ಮುಂದಿನ ದಿನಗಳಲ್ಲಿ ಹೇಗೆ ಹೋರಾಟ ಮಾಡಬೇಕಂತ ಚರ್ಚೆಗೆ ನಾವು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಇನ್ನೂ ಯಾವುದೂ ಒಮ್ಮತದ ನಿರ್ಧಾರಕ್ಕೆ ನಾವು ಬಂದಿಲ್ಲ. ಯಾರು ಮೀನುಗಾರರು ಚುನಾವಣೆ ಬಹಿಷ್ಕಾರ ಮಾಡಬೇಕೋ ಇಲ್ಲೋ. ಆದರೆ ಹೆಚ್ಚಿನ ಮುಖಂಡರ ಹತ್ರ ನಾನು ಮಾತಾಡಿದಾಗ ಚುನಾವಣೆ ಬಹಿಷ್ಕಾರ ಮಾಡಬೇಕು ಜಿಲ್ಲಾದ್ಯಂತ. ಇಲ್ಲದೇ ಇದ್ದರೆ ಸರ್ಕಾರ ನಮಗೆ ನಮ್ಮ ಬಗ್ಗೆ ಗಮನ ಕೊಡೋದಿಲ್ಲ ಮತ್ತು ನಮಗೆ ಮಾತಾಡ್ಸ್ಲಿಕ್ಕೂ ಬರೋದಿಲ್ಲ ಅಂತ ಹೆಚ್ಚಿನಷ್ಟು ಮುಖಂಡರ ಇದು ಅಭಿಪ್ರಾಯವಾಗಿದೆ. ಒಟ್ಟಾರೆ ಮೇ 2ರ ಒಳಗೆ ಸಭೆ ನಡೆಸಿ ಮೀನುಗಾರರ ಹಿತ ಕಾಪಾಡುವಂತೆ ಆಗ್ರಹಿಸಿದ್ದಾರೆ. ಬೇಡಿಕೆ ಈಡೇರದಿದ್ದರೆ ಚುನಾವಣಾ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಣ್ಣು ಹಾಯಿಸಿದಷ್ಟು ದೂರ ಭಕ್ತರ ದಂಡು, ಎಲ್ಲೆಲ್ಲೂ ದೇವರ ನಾಮ, ಹೂ ಹಣ್ಣು ಕಾಯಿ ಸಮರ್ಪಣೆ, ದೇವರಿಗೆ ವಿಶೇಷ ಪೂಜೆ. ಐತಿಹಾಸಿಕ ಜೋಡಿ ರಥೋತ್ಸವಕ್ಕೆ ಸಾಕ್ಷಿಯಾಯಿತು ಆ ಪಟ್ಟಣ. ಅದ್ದೂರಿ ಜೋಡಿ ರಥೋತ್ಸವ ಎಲ್ಲಿ ಅಂತೀರಾ? ಈ ಸ್ಟೋರಿ. ಸಾಮಾನ್ಯವಾಗಿ ರಥೋತ್ಸವಕ್ಕೆ ಒಂದೇ ರಥ ಎಳೆಯೋದು ಸಹಜ. ಆದರೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಜೋಡಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಐತಿಹಾಸಿಕ ಜೋಡಿ ರಥೋತ್ಸವ ಜರುಗಿತು. ಲಕ್ಷಾಂತರ ಭಕ್ತರ ನಡುವೆ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಜೋಡಿ ರಥೋತ್ಸವವನ್ನ ಎಳೆಯಲಾಯಿತು. ಕಳೆದ 600 ವರ್ಷಗಳಿಂದ ನಡೆಯುತ್ತಿರುವ ಜೋಡಿ ರಥೋತ್ಸವಕ್ಕೆ ಸುಮಾರು 5 ಲಕ್ಷಕ್ಕೂ ಅಧಿಕ ಭಕ್ತ ಸಾಗರವೇ ಸೇರಿತ್ತು. ತುಂಗಭದ್ರಾ ಜಲಾಶಯ ನಿರ್ಮಾಣವಾದ ಬಳಿಕ ನಾಣಿಕೇರಿಯಿಂದ ಶಿಫ್ಟ್ ಆದ ಜೋಡಿ ರಥಗಳಿಗೆ 600 ವರ್ಷಗಳ ಇತಿಹಾಸವಿದೆ. ರಾಮನವಮಿ ದಿನದಂದು ಅದ್ದೂರಿಯಾಗಿ ಆಚರಿಸುತ್ತಾರೆ. ಮರಿಯಮ್ಮನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಸೇರಿದ್ರು. ಮರಿಯಮ್ಮನಹಳ್ಳಿ ಭಾಗದಲ್ಲಿಯೇ ಅತಿ ದೊಡ್ಡ ಜೋಡಿ ರಥೋತ್ಸವ ಇದಾಗಿದ್ದು, ಕಳೆದ 9 ದಿನಗಳಿಂದ ವಿವಿಧ ಧಾರ್ಮಿಕ ಪೂಜೆ ಪುನಸ್ಕಾರಗಳು ನಡೆದವು.